ನಮಸ್ಕಾರ ನಮಸ್ಕಾರ. ಬಾಲಾಜಿ ನಿಲಯ ಸುಮಾರು ಕಟ್ಟಿದ್ದೀವಿ ನೋಡಿ. ಅವ್ರ ಫ್ಯಾಕ್ಟ್ರಿ ಒಳಗಡೆ ನನಗೆ ಸುಬ್ರಹ್ಮಣ್ಯ ಸರ್ ಅಂತ ಹೇಳ್ಬಿಟ್ರು ಎಮ್ ಡಿ ಅವ್ರು ಇದ್ದರು. ಅವರು ಒಂದು ನಾಟಕ ಆಡ್ಕೊಂಡಿದ್ದೆ ಇಲ್ಲಿ ಇಕ್ಕೊಂಡಿದ್ರು, ಎನ್ ಕೆಂಪಯ್ಯ ಅಂತ ಹೇಳಿ. ಅವರು ನಾನು 2 ಮೇಕೆ ಮಾಡ್ಕೊಂಡಿದ್ದೀನಿ ನೋಡಿ. ಬನ್ನಿ, ಅಲ್ಲಿ ನಿಮ್ಮಂಥವ್ರು ಯಾರನ್ನ ಬಂದರೆ ಸಾರ್ ಅನ್ನುವ, ಇಲ್ಲಿ ಸ್ವಾಮಿ ಅಂತೀವಿ ನೋಡಿ. ಅಲ್ಲಿಂದ ಬರುತ್ತಲ್ಲ ನೀರು, ಎಲ್ಲ ನೀರಾವರಿ ಮಾಡಿದ್ದೀನಿ. ರೈತರ ಕೆಲಸಕ್ಕೆ ಬಂದಿದ್ದೀನಿ. ನಾನು ಹುಟ್ಟಿದಾಗ ಏನು ರೈತನಾಗಿದ್ನೋ, ಈಗ ಕೊನೆ ಕಾಲದಲ್ಲೂ ಕೂಡ ರೈತನಾಗಿರಬೇಕು ಅಂತ ಆಸೆಪಟ್ಟು ಊರಿನಿಂದ. ನಮಸ್ಕಾರ. ಇದು ನಮ್ಮ ಮನೆ ಬಾಲಾಜಿ ನಿಲಯ. ಶ್ರೀಮತಿ ಬೇಬಿ ಅವರು ನಮ್ಮ ಮಿಸ್ಸಸ್ಸು, ಅಂದರೆ ನಮ್ಮ ಮಡದಿ. ಗೋಪಾಲ್ ಅಂತ ನನ್ನ ಹೆಸರು. ನಮ್ಮ ಮಗ ಕೃಷ್ಣೇಗೌಡರು, ಮಗಳು ಪಲ್ಲವಿ ಅವರು. ತುಂಬ ಚೆನ್ನಾಗಿ ಕಟ್ಸಿದ್ದೀರಾ ಸರ್ ಮನೇನ. ಏನು ಮಾಡಿ ಸ್ವಾಮಿ, ಬಂದ್ವಿ ಊರಿಗೆ. ನಾವು ಅಲ್ಲೆಲ್ಲ ದುಡ್ಕೊಂಡು ಪಡ್ಕೊಂಡು ಕೂಲಿ ಮಾಡ್ಕೊಂಡಿದ್ವಿ, ಬಂದ್ವಿ. ಸುಮಾರು ಕಟ್ಟಿದ್ದೀವಿ ನೋಡಿ. ಒಂದು ಕಾರು ಮಡಿಕೊಂಡಿದ್ದೀನಿ, ಒಂದು ಗಾಡಿ ಮಡಿಕೊಂಡಿದ್ದೀನಿ, ಅಲ್ಲಿ ಸಣ್ಣದೊಂದು ನೋಡಿ. ಇದು ರೈತರಿಗೆ ತುಂಬ ಬೇಕಾದ ವಸ್ತು. ದೊಡ್ಡ ಟ್ಯಾಕ್ಟ್ರಿ ಅಂತ ಏನಿಲ್ಲ, ಈ ಸಣ್ಣ ಟ್ಯಾಕ್ಟ್ರಿ ಆದರೆ ನೋಡಿ. ನಮ್ಮ ಸಣ್ಣ ಪುಟ್ಟ ತೋಟ ಎಲ್ಲ ತೋರಿಸ್ತೀನಿ, ತೋಟನ ನೋಡಿ. ಅದೆಲ್ಲ ನಾನು ಇದರೊಳಗೆ ಉಳ್ತೀನಿ. ಏನು ಶ್ರಮ, ಏನು ಆರೋಗ್ಯ ಚೆನ್ನಾಗಿರುತ್ತೆ ಇದರೊಳಗೆ ಕೆಲಸ ಮಾಡಿದ್ರೆ. ಈ ತೋಟಕ್ಕೆ ಹೋಗ್ಬೇಕು ಅಂತಂದರೆ ನಡ್ಕೊಂಡು ಹೋಗ್ತೀವಿ. ಮಾಯ್ಸಂದ್ರೆ ಸಂತೆಗೆ ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರನ್ನ ಕರ್ಕೊಂಬತ್ತೀನಿ. ತುಮಕೂರಿನಲ್ಲಿ ಏನು ಕೆಲಸ ಮಾಡ್ತಾಯಿದ್ರಿ ಸರ್? ತುಮಕೂರಿನಲ್ಲಿ ನಾನು ವಾಚ್ ಕೇಸಲ್ಲಿ ಚೆನ್ನಾಗಿ ಪರಿಣಿತನಾಗಿದ್ದೆ. ವಾಚೆಲ್ಲ ಮಾಡ್ತಾಯಿದ್ದೆ. ಆಟೋ ಕಾಂಪೊನೆಂಟ್ಸು ಬರುತ್ತೆ, ಫಿಟ್-ವೆಲ್ ಹ್ಯಾಂಡ್ ಟೂಲ್ಸ್ ಅಂತೇಳಿ. ಸುಬ್ರಹ್ಮಣ್ಯ ಸರ್ ಅಂತ ಹೇಳ್ಬಿಟ್ರು ಎಮ್ ಡಿ ಅವ್ರು ಇದ್ದರು. ಅವರು ಪಾಪ ನಮಗೊಂದು ಕೆಲಸ ಕೊಟ್ಟಿದ್ರು, ಜಾಬ್ ವರ್ಕು. ನೀವೇ ಮಾಡಿ, ಏನಾನ ಮಾಡಿ ಅಂತೇಳಿ. ಎಲ್ಲ ಮಾಡಿ, ಗ್ರೈಂಡಿಂಗ್ ಎಲ್ಲ ಮಾಡಿ ಎಲ್ಲ ಪೈಸದ ಲೆಕ್ಕದಲ್ಲಿ 30 ಪೈಸೆ 40 ಪೈಸೆ 50 ಪೈಸೆ ಕೊಡೋರು ಒಂದು ಪೀಸ್ ಮಾಡಿದ್ರೆ, ಅದ್ರಾಗೆ ಸ್ವಲ್ಪ ಇದೆಲ್ಲ ದುಡ್ದು ಸಂಪಾದನೆ ಮಾಡಿ ಇದಕ್ಕೆಲ್ಲ ಮಾಡ್ಕೊಂಡು ಬಂದು ಮಕ್ಕಳು ಮದುವೆ ಮಾಡಿ, ಈಗ ಮಗಳ ಮದುವೆಗೆ ರೆಡಿ ಆಗಿದ್ದೀನಿ. ಮಗನ ಮದುವೆ ಆಗಿದೆ? ಮಗನ ಮದುವೆ ಆಗಿದೆ. ತುಮಕೂರಿನಲ್ಲಿ ಹಂಗಾರೆ ಓನ್ ಬಿಸ್ನೆಸ್ ಇಟ್ಕೊಂಡಿದ್ರಿ? ಓನ್ ಬಿಸ್ನೆಸ್ಸು ಎಲ್ಲ ನಾವು ಸ್ವಂತನೇ ಮಾಡ್ತಾಯಿದ್ವಿ. ಮಕ್ಕಳು, ನಾವು, ನಮ್ಮ ಮನೆಯವರು ಎಲ್ಲ ನಾವೇ ಮಾಡುವ. ಆಳುಗಳು ಇಟ್ಕೊಂಡಿರಲಿಲ್ಲ. ನಾವೇ ಸ್ವತಃ ಕೆಲಸ ಮಾಡಿ ನಾವೇ ದುಡಿತಾಯಿದ್ವಿ. ನೀವೇ ಶ್ರಮ ಬೀಳ್ತಿದ್ರಿ? ಹೌದು. ಓಕೆ. ಅಂದರೆ ಏನೇನು ಬಿಸ್ನೆಸ್ ಮಾಡಿದ್ದೀರಾ ಸರ್ ನಿಮ್ಮ ಲೈಫ್ನಲ್ಲಿ? ಯಾವ್ಯಾವ ಥರ ಕಷ್ಟಗಳನ್ನ ನೋಡಿದ್ದೀರಾ? ನೋಡಿ, ನಾನು ನಾಟಕ ಆಡ್ಕೊಂಡಿದ್ದೆ ಇಲ್ಲಿ. ನಮಗೆ ನಮ್ಮ ಸೋದರ ಮಾವ ಒಬ್ಬರು HMTಯಲ್ಲಿದ್ದರು, ಆನ್ಸಲರ್ ಯೂನಿಟ್ ಇಟ್ಕೊಂಡಿದ್ರು, ಎನ್ ಕೆಂಪಯ್ಯ ಅಂತ ಹೇಳಿ. ಅವರು ನನ್ನ ಕರ್ಸ್ಕೊಂಡ್ರು. ಅವಾಗ ಅಲ್ಲಿಗೆ ಕರ್ಸ್ಕೊಂಡು ಪ್ಯಾಂಟೆಲ್ಲ ಹೊಲಿಸ್ಕೊಟ್ಟು ಅವ್ರ ಫ್ಯಾಕ್ಟ್ರಿ ಒಳಗಡೆ ನನಗೆ ಸೂಪರ್ವೈಸರ್ ಪೋಸ್ಟ್ಕೊಟ್ಟು. ಯಾವ ಇಸ್ವಿನಲ್ಲಿ ಸರ್? 1989 90ನೇ ಸಾಲಿನಲ್ಲಿದ್ದೆ. ಆಮೇಲೆ ದೊಡ್ಡಬಳ್ಳಾಪುರಕ್ಕೆ ಹೋದ್ವಿ ಬಿಡಿ. ದೊಡ್ಡಬಳ್ಳಾಪುರದಲ್ಲಿ ಪ್ಯಾನೋಟಿಕ್ ಲಿಮಿಟೆಡಲ್ಲಿ ಚೈನ್ ಫ್ಯಾಕ್ಟ್ರಿ ನೋಡ್ಕೊತಾ ಇದ್ದೆ. ಅಲ್ಲಿಂದ ಬೆಂಗಳೂರಿನಲ್ಲಿ ಪ್ರಾಜೆಕ್ಟ್ ಟೌನಲ್ಲಿ ವಾಚ್ ಫ್ಯಾಕ್ಟ್ರಿ ನೋಡ್ಕೊತಾ ಇದ್ದೆ. ಹಿಂಗೆ ಸುಮಾರು ಅಲ್ಲಿಂದ ತುಮಕೂರಿಗೆ ವಾಪಸ್ ಕರ್ಸ್ಕೊಂಡ್ರು. ಜೈಕುಟ್ಟಿ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು ಫ್ಯಾಕ್ಟ್ರಿನ ಇಂಪ್ರೂವ್ಮೆಂಟ್ ಮಾಡಿದೆ, ವಾಚ್ ಕೇಸೇನೆ. ಅಲ್ಲಿಂದ ರಾಜಗೋಪಾಲ್ ಅಂತ ಒಬ್ಬರು ಸಿಕ್ಕಿದ್ರು, ಅವ್ರ ಹತ್ರ ಸೇರ್ಕೊಂಡು ಅಡಿಕೆ ಪಟ್ಟೆ ಫ್ಯಾಕ್ಟ್ರಿ ಮಾಡಿದೆ. ಇನ್ನೊಂದು ಪುರಂನಲ್ಲಿ ಮಾತೃಶ್ರೀ ಇಂಡಸ್ಟ್ರೀಸ್ ಅಂತ ಒಂದು ಫ್ಯಾಕ್ಟ್ರಿನ ಮಾಡಿಕೊಟ್ಟೆ, 4 ಜನ ಪಾರ್ಟ್ನರಾಗಿ. ನಮ್ಮ ರಾಜಗೋಪಾಲ್ ಅವರಂತ ಅವ್ರಿಗೆ ಒಂದು ಅಡಿಕೆ ಪಟ್ಟೆ ಜೋಡಿ HMನಲ್ಲಿ ವೈಎನ್ ಹೊಸಕೋಟೆಯಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಿಕೊಟ್ಟೆ, 10 ಲಕ್ಷ ರೂಪಾಯಿಗೆ ಒಂದು ಪ್ರಾಜೆಕ್ಟಲ್ಲಿ. ಅವರು ನಮಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಜೈಕುಟಿಯವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ದುಡ್ಡು ಕಾಸಲ್ಲೇನಿಲ್ಲ, ನಾನು ಮಾಡಿಕೊಟ್ಟಿದ್ದನ್ನು ಅವರು ಪ್ರಾಡಕ್ಟ್ ನನಗೆ ಕೊಟ್ಟರು. ನಾನು ಸೇಲ್ ಮಾರಿ ಬಂದೆ. ಆಮೇಲೆ ನನ್ನ ಸ್ನೇಹಿತರಿಗೊಬ್ಬರಿಗೆ ವಾಚ್ ಫ್ಯಾಕ್ಟ್ರಿ ಅಂತ ಮಾಡಿಕೊಟ್ಟೆ. ಅದು ಏನಾಯಿತು ಅಂದರೆ, ಅವ್ರಿಗೆ ಎಲ್ಲೋ ಬೇರೆ ಫಾರಿನ್ನಲ್ಲಿ ಕೆಲಸ ಆಯಿತು. ಅವರು ನನಗೆ ವಾಪಸ್ ಕೊಟ್ಬಿಟ್ಟು ಹೊಂಟೋದ್ರು ಫ್ಯಾಕ್ಟ್ರಿನ. ಆ ಫ್ಯಾಕ್ಟ್ರಿಯಲ್ಲಿ ನಾನು ವಾಚ್ ಕೇಸ್ ಸ್ಟಾರ್ಟ್ ಮಾಡಿದೆ ಸ್ವಂತ. ಅದು ಸ್ವಲ್ಪ ಕಮ್ಮಿ ಆಯ್ತಾ ಬಂತು ವಾಚ್ ಕೇಸ್ ಪ್ರೊಡಕ್ಷನ್ನು. ಆಮೇಲೆ ಆಟೋ ಕಾಂಪೊನೆಂಟ್ಸ್ಗೆ ನಮ್ಮನ್ನು ಕರೆದ್ರು. ನಾವು ಆಟೋ ಕಾಂಪೊನೆಂಟ್ಸ್ನಲ್ಲಿ ಮುಂದೆ ಬಂದು ಚೆನ್ನಾಗಿ ದುಡಿದ್ವಿ. ಕೊರೋನಾ ಸ್ಟಾರ್ಟ್ ಆಯಿತು. ಕೊರೋನಾ ಸ್ಟಾರ್ಟ್ ಆದಮೇಲೆ ನಾವು ಫ್ಯಾಕ್ಟ್ರಿನೆಲ್ಲ ಕ್ಲೋಸ್ ಮಾಡ್ಕೊಂಡು ಮಕ್ಕಳು ವಿದ್ಯಾಭ್ಯಾಸನೂ ಒಂದು ಹಂತಕ್ಕೆ ಬಂತು. ಮಗನಿಗೆ ಒಂದು ಕೆಲಸ ಆಯಿತು ಕಂಪ್ನೀಲಿ, ಬೆಂಗಳೂರಿಗೆ ಹೋದರು. ಊರಿಗೆ ಬಂದ್ವಿ. ಊರಿನಲ್ಲಿ ನೋಡಿ ಮನೆ ಕಟ್ಟಿದೆ, ಮಗನ ಮದುವೆ ಮಾಡಿದೆ. ಈಗ ಮಗಳ ಮದುವೆನ ಸೆಟ್ ಮಾಡಿದ್ದೀನಿ. ನಡ್ಕೊಂಡು ಹೋಗ್ತಾಯಿದ್ದೆ ರಥ. ನಾನು, ನನ್ನ ಹೆಂಡತಿ, ನನ್ನ ಮಗಳು 3 ಜನ ಮನೇಲಿದ್ದೀವಿ. ಮಗವ್ರು ಬರ್ತಾರೆ, ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾರೆ, ನಮಗೆಲ್ಲ ಹೆಲ್ಪ್ ಮಾಡ್ತಾರೆ, ಎಲ್ಲ ನೋಡ್ಕೊತಾರೆ. ನಾವು ಇವಾಗ ರೈತಾಭಿಗಳು, ಪಕ್ಕ ರೈತರ ಕೆಲಸಕ್ಕೆ ಬಂದಿದ್ದೀನಿ. ನಾನು ಹುಟ್ಟಿದಾಗ ಏನು ರೈತನಾಗಿದ್ನೋ, ಈಗ ಕೊನೆ ಕಾಲದಲ್ಲೂ ಕೂಡ ರೈತನಾಗಿರಬೇಕು ಅಂತ ಆಸೆಪಟ್ಟು ಊರಿನಲ್ಲೇ ಇದ್ದು ಜಮೀನೆಲ್ಲ ನೋಡ್ಕೊತಾ ಇದ್ದೀನಿ. ಹಸುಗಳಿದ್ದು ಒಂದು ಸರಿ ಕಾಯಿಲೆ ಬಂದ್ಬಿಟ್ಟು ಸ್ವಲ್ಪ ಎಲ್ಲ ಜಾಸ್ತಿ ಇದಾಗ್ಬಿಡ್ತು. ಅದಕ್ಕೋಸ್ಕರ ಹಸು ನಮ್ಗೆ ಬರಲ್ಲ ಅಂತೇಳಿ ನಿಲ್ಲಿಸಿ 2 ಮೇಕೆ ಮಾಡ್ಕೊಂಡಿದ್ದೀನಿ ನೋಡಿ. ಬನ್ನಿ ನೋಡಿ, 2 ಮೇಕೆ ಇದೆ ನೋಡಿ. ಏನು ಸರ್ ಶೆಡ್ಡೆಲ್ಲ ಮಾಡಿಬಿಟ್ಟಿದ್ದೀರಾ? ಕಾಯಿಗೆ ತುಂಬ ಚೆನ್ನಾಗಿ ಕಟ್ಟಿದ್ದೀರಾ ಶೆಡ್ನ. ಕಾಯಿ ಹಾಕೋದಕ್ಕೆ ಮಾಡಿದ್ದೀರಾ ನೋಡಿ. ಕಾಯಿ ಶೆಡ್ ಎಲ್ಲನೂ ನಮ್ಮ ಮಗನೇ ಬಂದಾಗ ಎಲ್ಲ ಮಾಡಿಕೊಟ್ರು. ಅವರು ವೆಲ್ಡಿಂಗ್ ಎಲ್ಲ ಮಾಡಿದ್ರು ನೋಡಿ. 2 ಮೇಕೆಗಳಿಗೆ ಜಾಗ ಮಾಡ್ಕೊಂಡು ಮೇಕೆಗಳ್ನ ಕಾಟಿದ್ದೀನಿ, ಸಾಕಿದ್ದೀನಿ.
ದೇವರಿಗೆ ನಾವೇನು ಮಾರಕ್ಕಲ್ಲ, ದೇವ್ರು ಮಾಡಬೇಕು ಅಂತೇಳಿ ಬಿಟ್ಕೊಂಡಿದ್ದೀನಿ. ಹುಲ್ಲೆಲ್ಲ ತಂದು ಹಾಕಿದ್ದೀರಾ? ಏನಾದರೂ ಹೊಲಗಿಲ್ಲ ಏನಾದರೂ ಮಾಡಿದ್ರಾ? ಹೊಲ ಗದ್ದೆ ಮಾಡಿದ್ದೆ. ಗದ್ದೆಯಲ್ಲಿ ರಾಗಿ ಹಾಕಿದ್ದೆ 1 ಎಕರೆಗೆ. ಕೋಡಿ ಬಿದ್ದುಬಿಟ್ಟು ನೀರು ಹರಿದ್ಬಿಟ್ಟು ಲಾಸ್ ಆಯಿತು. ರಾಗಿ ಹುಲ್ಲು ಅಲ್ಲಿದೆ ಕುಯ್ಕೊಂಬಂದು ಹಾಕಿದ್ದೀವಿ. ಅಂದರೆ ಕಾಯಿ ಶೆಡ್ ಮಾಡಿದ್ದೀರಾ? 2 ಪಾರ್ಟಿ ಒಂದು ಲಾಟ್ ಸುಳ್ದಿದ್ದೀನಿ ಸ್ವಾಮಿ. ಒಂದು ಲಾಟ್ ಸುಳ್ದೆ 1.5 ಲಕ್ಷ ರೂಪಾಯಿ ದುಡ್ಡು ಬಂತು. ಸಮಥಿಂಗ್ 1.5 ಲಕ್ಷ, ಒಂದು ಹೆಚ್ಚು ಕಡಿಮೆ. ಈಗ ಈ ಕಡೆ ನೋಡಿ, ಈ ಕಡೆ ಲಾಟು, ಮತ್ತು ಇಲ್ಲಿ ಅಡಿಲಿ ಕೆಳಗಡೆನೂ ಹಾಕಿದ್ದೀವಿ, ಅಲ್ಲಿ ಮೇಲ್ಗಡೆನೂ ಇದೆ. ಕೆಳಗಡೆ ಹಾಕಿದ್ರೆ ಶೀತ ಬರಲ್ವಾ? ಹಣ್ಣುಗಾಯಿ ಚೆನ್ನಾಗಿ ಒಣಗಿರೋದನ್ನ ಹಾಕಿದ್ದೀನಿ. ಕೊಬ್ಬರಿ ಆಗುತ್ತೆ, ಅದು ಏನಾಗಲ್ಲ. ಹಸೆಕಾಯಿ ಹಾಕ್ಬಾರ್ದು, ಒಣಗಿಸಿ ಕಾಯಿನ ಅಡಿಲಿ ಮಾಡಿದ್ದೀರಾ? ಪ್ಲ್ಯಾನ್ ಮಾಡಿದ್ದೀನಿ. ಹಿಡಿಯುತ್ತೆ. ಈಗ ಇದೊಂದು 4,000 ಐತೆ. ಇನ್ನೂ ತೋಟದಲ್ಲಿ ಬರೋದಿದೆ, ಅದೆಲ್ಲನೂ ಹಾಕಬೇಕು. ಇನ್ನೊಂದು ಸಾರಿಗೆ ಮೇ ತಿಂಗಳಿಗೆ ಸುಳಿಸ್ತೀನಿ. ಇನ್ನೂ 1.5 ಲಕ್ಷ ಬರುತ್ತೆ. ನಮ್ಮ ಖರ್ಚಿಗೆ ಆಗುತ್ತೆ ಸ್ವಾಮಿ, ಗಂಡ ಹೆಂಡ್ರ ಖರ್ಚಿಗೆ ನಡೀತದೆ. ನಿಮಗೆ ಬರೀ ಕಾಯಿ ಒಂದೇನ ಆದಾಯ ಅಥವಾ ಬೇರೆ ಏನಾದರೂ? ತೋಟ, ಅಡಿಕೆ ತೋಟ ನೋಡಿ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ ನಿಮ್ಗೆ. ಹಿಂಗೇನೆ ನೋಡಿ, ನಮ್ಮ ತಾಯಿಯವ್ರ ಹೆಸರಿನಲ್ಲಿ ಮನೆ ಕಟ್ಟಿಸಿರೋದು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ, ಮುಳುಕಟ್ಟಮ್ಮ ದೇವಿ ಕೃಪಾ, ಶ್ರೀಮತಿ ಲೇಟ್ ಜವರಮ್ಮ ಮತ್ತು ಶ್ರೀ ಲೇಟ್ ಕಪನಿ ಗೌಡ್ರು MN ಅವರ ಆಶೀರ್ವಾದ. 22/5/2022 ಮಾಡಿದ್ದೆ. ಗುರುಪ್ರವೇಶ ಡೇಟು. ಬನ್ನಿ ನೋಡಿ, ಹೂವಿನ ಗಾರ್ಡನ್ ಮಾಡ್ಕೊಂಡಿದ್ದೀರಾ ನೋಡಿ. ಇಲ್ಲಿಂದ ನೋಡಿದ್ರೆ ನಿಮಗೆ ಮನೆ ಸುಮಾರು ಕಾಣುತ್ತಾ ನೋಡಿ. ಇನ್ನು ಏನಾನ ಮಾಡಬೇಕಾಗಿತ್ತಾ ಮನೇನ? ಇಲ್ಲ, ತುಂಬ ಚೆನ್ನಾಗಿ ಕಟ್ಟಿದೆ. ಬನ್ನಿ ಸ್ವಾಮಿ. ಮನೆ ಪಕ್ಕದಲ್ಲೇ ತೋಟ ಇಟ್ಕೊಂಡ್ಬಿಟ್ಟಿದ್ದೀವಿ. ನೋಡಿ, ಇದೆ ಒಂದು ಕೈ ತೋಟ. ಇಲ್ಲಿ ಒಂದು 75 ಅಡಿಕೆ ಗಿಡ ಐತೆ. ಇದು 75 ಗಿಡನ ನಾನು ತುಮಕೂರಲ್ಲಿದ್ದಾಗಲೇ ಕಟ್ಟಿದ್ದೆ. 75 ಗಿಡ? ಇದು ತುಮಕೂರಲ್ಲಿದ್ದಲ್ಲೇ ಕಟ್ಟಿದ್ದೆ. ಚಿಕ್ಕವು ಸೇರಿ 75 ಗಿಡಗಳಿದಾವ? ಇಲ್ಲ, ದೊಡ್ಡವೇ 75 ಗಿಡ ಐತೆ. ಅದನ್ನು 65,000 70,000ಕ್ಕೆ ಮಾರ್ತೀನಿ. ಈ ವರ್ಷ ಮಾರಿಲ್ಲ, ನಾಲ್ಕರಲ್ಲಿ ಮಾಡಿದ್ದು. 1 ಲಕ್ಷ ರೂಪಾಯಿ ದುಡ್ಡಾಯಿತು. ಅವ್ರಿಗೆ ಕೊಟ್ಟರೆ 75,000 ಸಿಗುತ್ತೆ, ನಾವೇ ಮಾಡಿದ್ರೆ 1 ಲಕ್ಷ ಸಿಗುತ್ತೆ. ಇಲ್ಲಿ ಬಂದ ಮೇಲೆ ನಾನು ಸಾಧನೆ ಮಾಡಬೇಕು ಅನಿಸುತ್ತೋ, ಅದಕ್ಕೆ ಈ ಗಿಡದೊಳಗಡೆನೇ ಇನ್ನೂ ಒಂದೊಂದು ಕಟ್ಟೋಣ ಅಂತೇಳಿ ಕಟ್ಟಿದ್ದೀನಿ. ಈಗ ಎಷ್ಟು ಹಾಕಿದ್ದೀರಾ? ಈಗ ಮತ್ತೆ ಒಂದು 60 ಗಿಡ ಹಿಡ್ದೈತಿ ಇದ್ರೊಳಗಡೆ. ಈಗ 60ರಿಂದ 65 ಗಿಡ ಹಿಡ್ದೈತೆ ನೋಡಿ. ಎಲ್ಲ ದೊಡ್ಡದಾಗಬೇಕು ಅಂದರೆ ಇನ್ನೂ ಎಷ್ಟು ವರ್ಷ ಬೇಕಾಗುತ್ತೆ? ಇನ್ನು 2 ವರ್ಷಕ್ಕೆಲ್ಲ ಸ್ವಲ್ಪ ಫಸಲಿ ಬಂದ್ಬಿಡುತ್ತೆ. ಇದು ಚಿಕ್ಕದು. 1 ವರ್ಷ ಆಗಿದೆ, 3 ವರ್ಷಕ್ಕೆಲ್ಲ ಒಂಬಳೆ ಹೊಡೆಯುತ್ತೆ. ನಮ್ಮ ಭೂಮಿ ಮೇಲೆ ಡಿಪೆಂಡು, ನಾವು ಮಾಡೋ ಕೆಲಸದ ಮೇಲೆ. ಅಂದರೆ ನೀರಿಗೇನು ಬರ ಇಲ್ಲ ನಿಮಗೆ? ನೀರಿಗಿಲ್ಲ, ಬೋರ್ ಇದೆ ನೋಡಿ. ನಮ್ಮ ಗಾಡಿ ಒಳಗೆ ಹೊಡೆದಿದ್ದೀನಿ, ಎಲ್ಲ ನೀರು ಕಟ್ಟಿದ್ದೀವಿ ತನ್ವಾಗಿರಲಿ ಅಂತೇಳಿ. ನೋಡಿ, ಇದೇ ಬೋರು ನೋಡಿ. ಅದು ಮಿಷಿನಿನ ಮನೆ. ಅದು ಇದು ಬೋರು. 450 ಅಡಿ ಕೊರೆಸಿದ್ದೀನಿ. 120 ಅಡಿಗೆ ನೀರು ಬಂದ್ಬಿಡ್ತು. 120 ಅಡಿ ನೀರು ಬಂತು, ಚೆನ್ನಾಗಿದೆ. 2 ಎಕರೆಗೆ ನೀರು ಕೊಡ್ಬೋದು. ಅಲ್ಲಿ ಕೆಳಗಡೆ ಒಂದು 450 ಅಡಿಕೆ ಗಿಡ ಐತೆ, ಪ್ಲಸ್ ಒಂದು 50 ತೆಂಗಿನ ಗಿಡ ಇದೆ. ಇಲ್ಲಿ ದೊಡ್ಡ ಒಂದು 75-80 ದೊಡ್ಡ ಮರ, ಚಿಕ್ಕವು ಒಂದು 60ರಿಂದ 65 ಮರ. ಈಗೆಲ್ಲ ಒಂಬಳೆ ಹೊಡಿತಾವ ಸ್ವಾಮಿ. ನಿಮಗೆ ಸಿಟಿ ಜೀವನ ತುಂಬ ಇಷ್ಟ ಆಯ್ತಾ ಅಥವಾ ಹಳ್ಳಿ ಜೀವನ ತುಂಬ ಇಷ್ಟ ಆಯ್ತಾ? ಸಿಟಿ ಒಳಗಡೆ ದುಡ್ಡು ಮಾಡ್ಬೋದು ಸ್ವಾಮಿ. ಬೆಳಗಿನ ಸಾಯಂಕಾಲದೊತ್ತಿಗೆ ಒಂದು 1,000 1,500 ದುಡ್ಡು ಮಾಡ್ಬೋದು. ಯಾವ್ದಾರು ಕೂಲಿ ಗೀಲಿ ಮಾಡಿದ್ರು ಚೌಕಾಸಿ ಗೀಕಾಸಿ ಮಾಡಿ. ನಮ್ಮ ಇಲ್ಲಿ ಅವೆಲ್ಲ ನಡೆಯಲ್ಲ. ಇಲ್ಲಿ ಮೈ ಬಗ್ಸಿ ನೋಡಿ, ಹಿಂಗೆ ಮಣ್ಣು ತೆಗೆದು ಹಿಂಗೆ ಬಡ್ಗಾಕಿ ಮಾಡಿ ಶ್ರಮ ಬಿದ್ದರೆ ಆರಾಮಾಗಿರ್ತೀವಿ, ನೆಮ್ಮದಿ ಇರುತ್ತೆ, ಜೀವನ ಚೆನ್ನಾಗಿರುತ್ತೆ, ಹೊಟ್ಟೆ ತುಂಬ ಊಟ ಇರುತ್ತೆ. ಅಲ್ಲಿ ಊಟ ಸೇರಲ್ಲ, ದುಡ್ಡು ಸೇರುತ್ತೆ. ಇಲ್ಲಿ ದುಡ್ಡು ಸೇರಲ್ಲ, ಊಟ ಸೇರುತ್ತೆ. ಅಲ್ಲಿ ನಿಮ್ಮಂಥವ್ರು ಯಾರನ್ನ ಬಂದರೆ ಸಾರ್ ಅನ್ನುವ, ಇಲ್ಲಿ ಸ್ವಾಮಿ ಅಂತೀವಿ. ಹಳ್ಳಿ ಒಳಗಡೆ ಸ್ವಾಮಿ ಅಂತೀವಿ, ದಿಲ್ಲಿ ಒಳಗಡೆ ಸಾರ್ ಅಂತೀವಿ. ನೋಡಿ ಎಷ್ಟು ವ್ಯತ್ಯಾಸ ಇದೆ ಹಳ್ಳಿಗೂ ದಿಲ್ಲಿಗೂ. ಇದೆಲ್ಲ ಗೊಬ್ಬರ ಕೊಟ್ಟಿದ್ದೀವಿ ನೋಡಿ. ಇವಾಗೆಲ್ಲ ಅಗದು ಬಡ್ಡಿಲಿ ಬನ್ನಿ ತೆಗಿತೀನಿ ಬನ್ನಿ. ನೋಡಿ ನೋಡಿ, ಇಲ್ಲಿ ಅಗದಿದ್ದೀನಿ. ಇಲ್ಲಿ ಕುರಿ ಗೊಬ್ಬರ ಕೊಟ್ಟಿದ್ದೀನಿ ನೋಡಿ. ಅಂದರೆ ಕುರಿ ಗೊಬ್ಬರ ಹಾಕಿ ಅದ್ರ ಮೇಲೆ ನೋಡಿ, ಇದು ಕುರಿ ಗೊಬ್ಬರ. ಇದು ಕುರಿ ಗೊಬ್ಬರ. ಈ ಕುರಿ ಗೊಬ್ಬರನ ಅಡಿ ಕೊಟ್ಟು ಇದ್ರ ಮೇಲೆ ಮಣ್ಣು ಹಾಕಿದ್ದೀವಿ. ಇದ್ರ ಮೇಲೆ ನೀರು ತುಂಬಿಡ್ತೀವಿ. ಇವಾಗ ಬೇರೆ ಎಲ್ಲ ಮರ ಬರುತ್ತೆ ಚೆನ್ನಾಗಿ. ಓಕೆ. ಹಳ್ಳಿ ಒಳಗೆ ಬಂದರೆ ಒಳ್ಳೆ ಎಳ್ಳಿಕಾಯಿ ಸಿಗುತ್ತೆ. ಅಂದರೆ ತೋಟದಲ್ಲಿ ಏನೇನು ಹಾಕಿದ್ದೀರಾ ಸರ್ ನೀವು? ನೋಡಿ, ಇದು ಎಳ್ಳಿ ಗಿಡ, ಇದು ಎಳ್ಳಿ ಗಿಡ, ಇದು ಕಣುಗಲ್ ಗಿಡ. ನೋಡಿ, ಇಲ್ಲಿ ಸಪೋಟ ಗಿಡ ಕಾಯಿ ಬಿಟ್ಟಿದೆ ನೋಡಿ, ಕಾಯಿ ಬಿಡ್ತಾ ಇದೆ ಸಪೋಟ ಗಿಡ. ಎಲ್ಲಿಂದ ತಂದ್ರಿ ಈ ಗಿಡಗಳನ್ನೆಲ್ಲ? ಇದೆಲ್ಲ ಇಲ್ಲೇ ಬಂದು ಕೊಟ್ಟೋಗಿದ್ರು. ದುಡ್ಡು ಕೊಟ್ಟು ಒಂದು 2,500ಕ್ಕೆ ಮಾವಿನ ಗಿಡ ಎಲ್ಲ ಕೊಟ್ಟಿದ್ರು. ನೋಡಿ, ಇದು ಗೆಣಸು. ಎಲ್ಲ ಸ್ನೇಹಿತರಿಗೂ ಕೊಡ್ತೀನಿ ತಿನ್ನಿ ಅಂತ.
ನೆಂಟ್ರಿಸ್ಟ್ರಿಗೆಲ್ಲ ಕಳ್ಸ್ಕೊಡ್ತೀನಿ. ನೀವು ಏನಾದರೂ ಇದನ್ನ ತಗೊಂಡೋಗಿ ಮಾರ್ತೀರಾ? ಇಲ್ಲ 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 ಇಲ್ಲ, ಎಲ್ಲ ಮಾರೋ ಚಾಕ್ರಿ ಇಲ್ಲ, ಎಲ್ಲ ನಾವು ಉಪಯೋಗಿಸ್ಕೊತೀವಿ. ನೋಡಿ ಇದೆಲ್ಲ, ಇದು ಬಡ್ಡಿ ಏನೇನು ಬೆಳೀತಾ ಇದ್ದೀರಾ ಎಲ್ಲ ಮನೆಗಷ್ಟೇ? ಎಲ್ಲ ಮನೆಗೆ. ನಾವು ಸಂತೆಗಿಂತೆಗೆ ತಗೊಂಡೋಗಿ ಮಾರಲ್ಲ. ನೋಡಿ ಇದೆಲ್ಲ ಗೆಣಸು, ನೋಡಿ ಬಡ್ಡಿ ಅಡಿಕೆಗಳು, ಅಡಿಕೆ ಸಸಿಗಳು ನೋಡಿ ಇವಾಗ ಕಟ್ಟರು, ಮನೆಗೆ ಅಡಿಕೆ ಸಸಿಗಳು ಇವಾಗ ಕಟ್ಟರು ನೋಡಿ, ಬೆಳಿತಾವೆ, ಎಲ್ಲ ಚೆನ್ನಾಗಿ ಬೆಳಿತಾವೆ. ನೋಡಿ ನೋಡಿ ಇದೆಲ್ಲ ಗೆಣಸು. ಯಾಕೆ ಈ ಕಡೆಯಲ್ಲಿ ಗೆಣಸು ಹಾಕಿದ್ದೀನಿ ಅಂದರೆ ಬಿಸಿಲು ಹೊಡಿತದೆ ಈ ಗಿಡಕ್ಕೆ, ಮರಕ್ಕೆ. ನೆಳ್ಳಿರಲಿ, ಮರದ ಬಡ್ಡೆ ಒಣಗೋದು ಬೇಡ, ಇದು ಒಣಗಬಾರ್ದು, ಎಲ್ಲ ತ್ಯಾವ ಇರಬೇಕು. ನೋಡಿ ತ್ಯಾವ, ಹಾಂ ತ್ಯಾವ ತ್ಯಾವ. ಹಾಂ, ಇಲ್ಲಿಲ್ಲ ಅಂದರೆ ಒಣಗಿಬಿಡ್ತದೆ, ಎಲ್ಲ ಭೂಮಿ ಒಣಗಿಬಿಟ್ಟು ಬಿಟ್ಬಿಡ್ತದೆ. ನೋಡಿ ಇದೆಲ್ಲ ಗೆಣಸು. ನೋಡಿ ಇದು ದಾಳಿಂಬೆ ಗಿಡ. ಬನ್ನಿ, ಇದೊಂದೇನಾ ತೋಟ? ಇಲ್ಲ, ಅಲ್ಲಿ ಕೆಳಗಡೆ ಇದೆ. ನೋಡಿ ಇದು ಇಂಥವು ಹಾಕಿದ್ದೆ ಎಲ್ಲ ಮೇಕೆಗಳಿಗೆ ಅಂತ. ಇದು ನೀವು ನೋಡಿರ್ತೀರ, ರೇಷ್ಮೆ ಕಡ್ಡಿ, ರೇಷ್ಮೆ ಗಿಡ, ರೇಷ್ಮೆ ಕಡ್ಡಿ ಅಂತ. ರೇಷ್ಮೆ ಕಡ್ಡಿ, ರೇಷ್ಮೆ ಹುಳ ಸಾಕೋಕ್ಕೆ ಮೇವು. ಅದು ನಾವು ಮೇಕೆಗಳ್ಗಾಗಲಿ ಅಂತ ಬೆಳೆದೆ. ಎಲ್ಲ ಮೇಕೆಗಳು ನಮ್ಮವೇ, ಬೇರೆಯವ್ರು ಬರ್ತವೆ ಹೋಯ್ತವೆ, ಪಾಪ ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಮೇಯ್ಕೊಂಬಿಟ್ಟವೆ, ಒಂದೊಂದು ಉಳ್ಕೊಂಡವೆ. ಸರಿ ಸರಿ. ಹಾಂ ನೋಡಿ, ಇದನ್ನ ನೋಡಿ ಹಿಂಗೆ ಸುತ್ತ ತೋಟನೇ, ಸುತ್ತಲೂ ತೋಟ. ಇನ್ನು ಹಿಂಗೆ ಕೆಳಕ್ಕೆ ಹೋದರೆ ನಮ್ಮದು ಪೈಪ್ ಲೈನ್ ಹಿಂಗೆ ಹೋಗೈತೆ. ಈ ಯಜಮಾನ್ರು ತೋಟದೊಳಗೆ ಸೀದಾ ನಮ್ಮ ತೋಟಕ್ಕೆ ಹೋಗೈತೆ. ಹಾಂ ನೋಡಿ ಇಷ್ಟಾಗಿದೆ. ಇವರು ಯಜಮಾನ್ರು ನಮ್ಮ ಅಣ್ಣವರು. ಅಣ್ಣ ಒಂದು ನಿಮಿಷ ಈ ಕಡೆ ನೋಡಿ, ನಮ್ಮ ಬೆಂಗಳೂರಿನಿಂದ ಸ್ನೇಹಿತರು ಬಂದವ್ರೆ. ಹಾಂ, ಪುಟ್ಟರಾಜಣ್ಣವರು ಅಂತೇಳಿ, ಶಿಕ್ಷಣ ಇಲಾಖೆಯಲ್ಲಿ ಜೀವನ ಪೂರ ಮುಗಿಸಿದ್ರು, ರಿಟೈರ್ಡ್ ಆಯಿತು. ನೋಡಿ ಇವ್ರದ್ದೇ ತೋಟ ಇದು. ನೋಡಿ ರಾಗಿ ಹಾಕಿದ್ರು, ರಾಗಿ ತೆನೆನೆಲ್ಲ ಕಟಾವು ಮಾಡಿ ಕೂತ್ಕೊಂಡು ಬೆಳೆದಿದ್ದಾರೆ. ಒಂದು 3 ಮೂಟೆ ರಾಗಿ ಹತ್ತತ್ರ ಬೆಳೆದಾರೆ. ಹುಲ್ಲೆಲ್ಲ ದಾನ ಮಾಡ್ತಾರೆ ದನ ಕರೆಯೋರಿಗೆ, ರಾಗಿ ಎಲ್ಲ ಅವ್ರು ಉಪಯೋಗಿಸ್ಕೊತಾರೆ. ನೋಡಿ ತೋಟ ಎಲ್ಲ ಎಬ್ಬಿಸಿ ಅವರೇ ಸ್ವಂತ ಎಬ್ಬಿಸಿರೋದು ಇವೆಲ್ಲ. ಹಾಂ ನೋಡಿ ಆ ಕಡೆ ಸಸಿಗಳು, ಈ ಸಸಿಗಳೆಲ್ಲ ನಾನು ಕೊಟ್ಟಿರೋ ಸ್ವಾಮಿ. ನೋಡಿ ಆ ತೋಟ ಸಾಲೆಲ್ಲ ಆ ಕಡೆ ಇರೋವೆಲ್ಲ ನಾನು ಕೊಟ್ಟಿರೋ ಸಸಿಗಳು ಚೆನ್ನಾಗಿ ಬೆಳೆದವ್ರೆ. ಲಾಸ್ಟ್ ಡೆಡ್ ಎಂಡಿಂದ ಅಲ್ಲಿಂದ 10 ಕಡೆಗೆ ಫುಲ್ ನಂದು. 50 ತೆಂಗಿನ ಗಿಡ ಕುಂಡ್ರಿಸಿದ್ದೀನಿ ಸ್ವಾಮಿ. ಇದ್ರೊಳಗಡೆ ಟೋಟಲ್ 50 ಗಿಡ ಐತೆ. ಓಕೆ, ಅಂದರೆ ನಿಮ್ಮ ತಂದೆ ಕಾಲದಲ್ಲಿ ಮಾಡಿರೋದು? ಹಾಂ, ನಮ್ಮ ತಂದೆ ತಾಯಿಯವ್ರ ಕಾಲದಲ್ಲಿ ಮಾಡಿರೋದು ಇದು. ನೋಡಿ ಈ ಸಸಿಗಳೆಲ್ಲ ನಾನೀಗ 1 ವರ್ಷದ ಮೇಲೆ 3 ತಿಂಗಳಾಗಿದೆ ಈ ಸಸಿ ಕುಂಡ್ರಿಸಿ. ಅಡಿಕೆ ಸಸಿ? ಹೌದು, ನಾವೊಬ್ಬರೇ ಇಲ್ಲಿ ಅಡಿಕೆ ಗಿಡ ಕುಂಡ್ರಿಸಿರೋದು ಇಲ್ಲಿ ನನ್ನ ತೋಟದೊಳಗೆ. ಬನ್ನಿ ನೋಡಿ, ಚೆನ್ನಾಗಿ ಬಂದೈತೆ ಅಡಿಕೆ ಸಸಿ. ನೋಡಿ ಏನು ಕಾರಣ ಸರ್ ಇದು ಅಡಿಕೆ ಸಸಿ ಹಾಕಿರೋದು ಮಧ್ಯದಲ್ಲಿ? ಕಾರಣ ಏನಂದರೆ, ಬನ್ನಿ ತೋರಿಸ್ತೀನಿ, ಮುಂದೆ ಬನ್ನಿ, ಅದಕ್ಕೆ ಕಾರಣ ಹೇಳ್ತೀನಿ. ನಾನು ತುಮಕೂರಲ್ಲಿದ್ದಾಗ ನೋಡಿ ಈ ಸಾಲಿನಲ್ಲಿ ಅಲ್ಲಲ್ಲೇ ಒಂದೊಂದು ಅಡಿಕೆ ಗಿಡ ನೆಟ್ಟಿದ್ದೆ. ಈ ಉಕ್ಕೆ ಹೊಡಿವಾಗ ಎಲ್ಲ ಕಳೆದ್ಬಿಟ್ರು. ನೋಡಿ ಇದೊಂದು ಅಡಿಕೆ ಗಿಡ ಉಳ್ಕತ್ತು, ಇದೊಂದು ಅಡಿಕೆ ಗಿಡ ಉಳ್ಕತ್ತು. ಒಂದು ಅಡಿಕೆ ಗಿಡ 3-4 ಅಡಿಕೆ ಗೊನೆ ಬರುತ್ತೆ ಇದು. ಇದನ್ನ ಬಂದಾಗೆಲ್ಲ ನೋಡುವೆ, ಇಡೀ ತೋಟಕ್ಕೆಲ್ಲ ಕಟ್ಟಿದಾಗ ಆದಾಯ ಜಾಸ್ತಿ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತೋಟಕ್ಕೆ ನೀರು ಎಲ್ಲ ಕಡೆನೂ ಕೊಡ್ತೀವಿ, ತೋಟಕ್ಕೆ ತಂಪಾಗುತ್ತೆ. ನೋಡಿ ತೋಟ ಎಷ್ಟು ಹಸಿರಾಗಿದೆ, ಎಲ್ಲರೂ ವಾಲೆ ಒಣಗ್ತಾವೆ, ನಮ್ದು ಒಣಗಲ್ಲ. ನೋಡಿ ಎಷ್ಟು ಹಸಿರಾಗಿದೆ, ಚೆನ್ನಾಗಿದೆ. ನೆಲ ನೋಡಿ, ಭೂಮಿ ನೋಡಿ ಎಷ್ಟು ಹಸಿರಾಗಿದೆ. ಹೌದೌದು. ಇಂಥವನ್ನೆಲ್ಲ ಕಡ್ದು ಇವನ್ನೆಲ್ಲ ಕಡಿತೀವಲ್ಲ ಇಲ್ಲೇ ಹಾಕ್ತೀವಿ. ಹಾಂ ನೋಡಿ ಕೂರಂಬಳೆನೂ ಇಲ್ಲೇ ಹಾಕ್ತೀವಿ. ಹಾಂ ಲಾಟು ನೋಡಿ ಇದೆಲ್ಲ ಅಷ್ಟೇ ಲಾಟ್ ಹಾಕಿದ್ದೀವಿ. ಹಿಂಗೆ ಉದ್ದಕ್ಕೆ ಹಾಕೊಂಡು ಹೊಂಟಿದ್ದೀವಿ ಹಿಂಗೆ. ಇದ್ರ ಮೇಲೆ ಟ್ಯಾಕ್ಟ್ರಿ ಬಿಟ್ಬಿಡ್ತೀವಿ, ದೊಡ್ಡ ಟ್ಯಾಕ್ಟ್ರಿ ತರಿಸ್ತೀವಿ ಬಾಡಿಗೆ. ಅಂದರೆ ರೋಟ್ರಿ ಪುಡಿ ಮಾಡಿ ಹಾಕ್ಬಿಟ್ಟು ಗೊಬ್ಬರ ಮಾಡಿ ಹಾಕ್ಬಿಡುತ್ತೆ. ಆ ಉದ್ದೇಶದಿಂದ ಈ ತೋಟಕ್ಕೆ ಅಡಿಕೆ ಗಿಡ ಕುಂಡ್ರಿಸಿದ್ದೀನಿ, ಚೆನ್ನಾಗಿ ಬಂದಿದೆ. ಹಾಂ ಅಡಿಕೆ ಮರ ನೋಡಿ ಈ ಸೈಜ್ ಬರ್ತವೆ ಅನ್ನೋ ಉದ್ದೇಶಕ್ಕೆ ಹಾಕಿದ್ದೀವಿ. ಇನ್ನು ಇದಕ್ಕಿಂತ ದಪ್ಪವೂ ಬರುತ್ತೆ. ನೋಡಿ ಇದೆಲ್ಲ ಗೊಬ್ಬರಕ್ಕೆ. ಮಾವಿನ ಸಸಿನೂ ಹಾಕಿರೋ ಥರ ಇದೆ. ಹಾಂ ಬನ್ನಿ ತೋರಿಸ್ತೀನಿ. ಮಾವಿನ ಸಸಿ ತುಮಕೂರಿನಲ್ಲಿದ್ದಾಗ ಗಾಡಿ ಮೇಲೆ ತಗೊಂಬಂದ್ರು, ಹಾಕ್ಲೇಬೇಕು ಅಂತೇಳಿ 3 ಮಾವಿನ ಮರ ತಂದು ಹಾಕ್ದು. 2 ಉಳ್ಕೊಂಡು 1 ಹೊಂಟೋಯ್ತು. ಆ 2ರಲ್ಲಿ ಇದೊಂದು ಒಳ್ಳೆ ಹಣ್ಣು ಬಿಡುತ್ತೆ ಸ್ವಾಮಿ. ಇದು ತಿನ್ನೋದಕ್ಕೆ ಖುಷಿ ಆಗುತ್ತೆ, ಸ್ವೀಟ್ ಇದೆ. ಇಲ್ಲೊಂದಿದೆ ನೋಡಿ, ಇಲ್ಲಿ ಇದು ಸುಟ್ಟೋದಂಗಿದೆ. ಬನ್ನಿ ಹೇಳ್ತೀನಿ ಬನ್ನಿ. ಇದು ತುಂಬ ಒಳ್ಳೆ ಹಣ್ಣು ಬಿಡ್ತಿತ್ತು. ಈ ಉತ್ತರೆ ಮಳೆ ಅಂತ ಒಂದು ಬರುತ್ತೆ ನಮಗೆ ಮಳೆಗಾಲದಲ್ಲಿ. ಆ ಉತ್ತರೆ ಮಳೆಯಲ್ಲಿ ಲಾಸ್ಟ್ ದಿವಸ ಸಿಡ್ಲೊಡ್ದಾಗ ನೋಡಿ ಆ ತೆಂಗಿ ಮರ ಕೊಡಿತು. ಆ ತೆಂಗಿ ಮರ ಹೊಂಟೋಯ್ತು, ಬರ್ನಾಗ ಹೋಗೈತೆ ನೋಡಿ ಅದು.
ಓ ಸಿಡ್ಲು ಹೊಡೆದು ಮರ ಹೋಗಿ ಸಿಡ್ಲು ಹೊಡೆದ ತಕ್ಷಣನೇ ಆ ಮರ ಫಸ್ಟ್ ಒಣಗ್ತು, ಗೊತ್ತಾಯ್ತು ಸಿಡ್ಲು ಹೊಡೆದೈತಲ್ಲ ಅಂತೇಳಿ. ನೋಡಿ ಆಮೇಲೆ ಈ ಮಾಯಿ ಮರ ಒಣಗಕ್ಕಿಂತ ಮುಂಚೆ ಬನ್ನಿ ಇಲ್ಲಿ, ಇದು ಒಂದು ಸೊಸಿ ಒಣಗೋಯ್ತು, ಅಡಿಕೆ ಸೊಸಿ, ಇಂಥ ಸೊಸಿ ಈ ಥರ ಸೊಸಿ ಇತ್ತು ಇದು. ಇದು ಸುಟ್ಟೋಯ್ತು, ಇದು ಸುಟ್ಟೋಯ್ತು. ಆಮೇಲೆ ನೋಡಿ ಇಲ್ಲಿ ಇದು ಬರುತ್ತೆ ಅಂತೇಳಿ ಕಾಯ್ತಾ ಇದ್ದೀನಿ ಇವತ್ತು ನಾಳೆ. ಇದು ಸುಟ್ಟಾಗಿ ಕೊಳ್ತೋಗ್ಬಿಟ್ಟೈತೆ, ಸುಳಿ ಬರ್ತಾ ಇಲ್ಲ. ಸಿಡ್ಲಿಗೆ ಹೋಗಿರೋದು ಇದು, ಸಿಡ್ಲು ಹೊಡೆದ್ಬಿಟ್ಟು ನೋಡಿ ಹೋಗ್ಬಿಟ್ಟದೆ, ಸುಳಿ ಇಲ್ಲ, 2 ಗರಿಯವೆ. ಇದು ಕಿತ್ತಾಕ್ಬಿಟ್ಟು ಬೇರೆ ಹಾಕ್ಬೇಕು. ನೋಡಿ ಇದು ಗರಿ ಒಣಗಿತ್ತು, ಸುಳಿ ಬಂದೈತಿ, ಇದು ಹೊಸ ಸುಳಿ ಬಂದೈತಿ, ಇದು ಹೊಸ ಸುಳಿ. ನೋಡಿ ಇದು ಒಣಗೋಗ್ಬಿಡ್ತು, ಇಲ್ಲಿ ಈ ಗರಿ ಮುರ್ರಾಕಿದ್ದೀನಿ ನೋಡಿ, ಇದು ಸುಳಿ, ಹೊಸ ಸುಳಿ ಬತ್ತು, ಇದು ಹೊಸ ಸುಳಿ ಬಂದೈತಿ. ಎಲ್ಲದಕ್ಕೂ ಸಿಡ್ಲು ಅಂತ ಹೇಳ್ತಾ ಇದ್ದೀರಾ? ಸಿಡ್ಲು ನೋಡಿ, ಈ ಮರಕ್ಕೆ ಹೊಡೆದಿರೋದಕ್ಕೆ ಈ ಮಾಯಿ ಮರ ಒಣಗೋಯ್ತು. 2 ಕೆಳಗಡೆ ಅಡಿಕೆ ಸೊಸಿ ಒಣಗೋದು. ನೋಡಿ ಆ ಮರ ನೋಡಿ ಅದು ಒಣಗೋಗ್ತೈತೆ, ಬದುಕೋಬೋದು ಅಂತೀನಿ. ನೋಡಿ ಆ ಮರಕ್ಕೆ ರಾ ಹೊಡೆದದೆ, 2-3 ಗರಿ ಒಣಗದೆ. ನೋಡಿ ಆ ಮರಕ್ಕೆ, ಆ ಮರಕ್ಕೆ ಹೊಡೆದಿದೆ. ನೋಡಿ ಈ ಮರ ಅದು ಸುಟ್ಟೋಗ್ತೈತೆ. ನೋಡಿ ಆ ಮರ, ಈ ಮರ ಎಲ್ಲ ಗರಿಗಳು ಹೊಡೆದಿದೆ. ಒಟ್ಟು 9 ಮರಕ್ಕೆ 1 ಮಾವಿ ಮರ, 2 ಅಡಿಕೆ ಸೊಸಿ, ಇಷ್ಟಕ್ಕೆ ಸಿಡ್ಲು ಹೊಡೆದಿದೆ. ಇದರೊಳಗಡೆ ಪಕ್ಕ ಹೋಗಿರೋದು 1 ಮಾವಿನ ಮರ, 1 ತೆಂಗಿನ ಮರ. ಇವೆರಡಕ್ಕೆ ಗೊಬ್ಬರ ಕೊಟ್ಟು ನೀರು ಕೊಟ್ಟು ನೋಡಿ, ನೆನ್ನೆ ನೀರು ಬಿಟ್ಟು ಹಾಯಿಸಿದ್ದೀನಿ, ಭೂಮಿ ನೋಡಿ ನೀರು ಬಿಟ್ಟಿದ್ದೀನಿ, ಎಲ್ಲ ತ್ಯಾವ, ಚೆನ್ನಾಗಿ ತ್ಯಾವ ಕೊಟ್ಟಿದ್ದೀನಿ. ಈ ಬದುಕಬೋದು ಎಲ್ಲವೂ ಅಂತ ಅನ್ಕೊಂಡಿದ್ದೀನಿ. 1 ಮಾವಿ ಮರ, 1 ತೆಂಗಿನ ಮರ, ಇವೆರಡು ಅಡಿಕೆ ಸೊಸಿ, ಇಷ್ಟು ಹೊಂಟೋಗವೆ ಅನ್ಕೊಂಡಿದ್ದೀನಿ. ಬದಿಕಂಡ್ರೆ ಅದೊಂದು ಮರ, ಇದೊಂದು ಮರ ಬದುಕಬೋದು. ಈಗ 9 ಮರದಲ್ಲಿ ಹೋಗಿರೋವು 1 ತೆಂಗಿನ ಮರ, 1 ಮಾವಿನ ಮರ, 2 ಅಡಿಕೆ ಸೊಸಿ, ಇನ್ನಿದ್ದು ಬದುಕಬೋದು ಅಂದ್ಕೊಂಡಿದ್ದೀನಿ. ಅಂದರೆ ಈ ಸೊಸಿನ ಈಗ ಚೇಂಜ್ ಮಾಡ್ತೀರಾ? ಇದಕ್ಕೆ ಇವಾಗ ಕಿತ್ತಾಕ್ಬಿಟ್ಟು ಕುಯ್ದಾಕ ಕೇಳಿದ್ದೀನಿ. ಇದೊಂದು ಕೂಸು ಹಾಕ್ತೀನಿ, ಮಾವಿ ಮರ 1 ಕುಯ್ಸು ಹಾಕ್ತೀನಿ. ಇನ್ನು ಈ ಮಾವಿ ಮರ ಕುಯ್ಯೋ ಜಾಗಕ್ಕೆ ತೆಂಗಿನ ಸೊಸಿ ಕುಂಡಿಸ್ಬಿಡ್ತೀನಿ, ಅಲ್ಲಿಗೆ ಇಲ್ಲಿಗೆ 1 ಅಡಿಕೆ ಸೊಸಿ ಕುಂಡಿಸ್ತೀನಿ, ಪ್ಲೇಸ್ ಚೇಂಜ್ ಮಾಡ್ತೀನಿ. ಆಮೇಲೆ ನಮ್ಮ ಅಪ್ಪವ್ರ ಕಾಲದಲ್ಲಿ ಕಟ್ಟಿದ್ದು, ನಮ್ಮ ಅಮ್ಮವ್ರು ಕಟ್ಟಿರೋದು ಒಂದು ಮಾವಿ ಮರ ತೋರಿಸ್ತೀನಿ ಬನ್ನಿ. ನಮ್ಮ ತಾಯಿಯವರು, ನಮ್ಮ ತಂದೆಯವ್ರು ಕಟ್ಟಿದ್ದು ನೋಡಿ, ಅದು ಮಾವಿ ಮರ, ತೋತಾಪುರಿ ಮಾವಿ ಮರ ಇದು. ನೋಡಿ ಇದು ತೋತಾಪುರಿ ಮಾವಿ ಮರ, ಹೂವು ಹೊಡಿತಾಯ್ತು ಈಗ, ಚೆನ್ನಾಗಿದೆ. ಇದು ಅದೊಂದು ಮಾವಿ ಮರ, ಇದೊಂದು ಮಾವಿ ಮರ ಬದಿಕೊಂಡೈತೆ. ನೋಡಿ ಇದು ಇಲ್ಲೊಂದು ಎಳ್ಳಿ ಗಿಡ ಹಾಕಿದ್ದೀನಿ. ನೋಡಿ ಇದೊಂದು ಸೊಸಿ ನಾವು ತುಮಕೂರಿನಲ್ಲಿದ್ದಾಗ ಇದೇ ಮರದ ಕಾಯಿ ಬಂದು ಇಲ್ಲಿ ಬಿದ್ದು ಉಟ್ಕೊಂಡಿತ್ತು, ಹಂಗೆ ಬಿಟ್ಬಿಟ್ಟೆ, ಹಂಗೆ ಬೆಳ್ಕೊಂಡಿದೆ. ಈಗ ದಸಿ ನೂಕೈತೆ. ಬನ್ನಿ ನೋಡಿ, ಅಲ್ಲಿಂದ ಬರುತ್ತಲ್ಲ ನೀರು, ಎಲ್ಲ ಹನಿ ನೀರಾವರಿ ಮಾಡಿದ್ದೀನಿ. ಎಲ್ಲ ಗಿಡಕ್ಕೂ ಹನಿ ನೀರಾವರಿ, ಅಡಿಕೆ ಗಿಡಕ್ಕೆ, ತೆಂಗಿನ ಗಿಡಕ್ಕೆ. ನೋಡಿ ಅದು ಅಡಿಕೆ ಸೊಸಿಗಳು ಹೊರಗಡೆಯಿಂದ ತರಿಸಿ ಒಳ್ಳೆ ಅಡಿಕೆ ಬೀಜ. ನೋಡಿ ಇದೆಲ್ಲ ಇಲ್ಲಿ ಹಾಕಿದ್ದೀನಿ ನೋಡಿ, ನಮ್ಮ ಸೊಸಿಗಳು ಮೇಲ್ಗಡೆ ಹಾಕಿರೋವು, ಇಲ್ಲ ಹಾಕಿರೋವೆಲ್ಲ ನಾನು ಸೊಸಿನ ಹಾಕಿ ಎಬ್ಬರಿಸಿ ಬೆಳೆದಿರೋದು. ಅಂದ್ರೆ ಈ ಸೊಸಿ ಎಲ್ಲ ನೀವು ಪರ್ಚೇಸ್ ಮಾಡಿರೋದಲ್ಲ? ಇಲ್ಲ ಇಲ್ಲ, ನಾನೇ ಹೌದು, ಈ ಥರ ಒಟ್ಲು ಹಾಕಿ ನೋಡಿ, ಇದೆಲ್ಲ ಕವರ್ ಮಾಡಿ ಬನ್ನಿ ತೋರಿಸ್ತೀನಿ. ಇವೆಲ್ಲ ನೋಡಿ ಸಣ್ಣವು, ಇವೆಲ್ಲ ಕವರ್ಗೆ ಹಾಕಿದ್ದೀನಿ. ನೀವು ಇವೆಲ್ಲ ಕವರ್ಗಳು ಇವು. ಅಂದ್ರೆ ಈಗ ಇಲ್ಲಿ ಹಾಕಿರೋ ಒಟ್ಲನ್ನ ಏನ್ ಮಾಡ್ತೀರಾ, ಮಾರ್ತೀರಾ ಅಥವಾ ನೀವೇ ಅದನ್ನು ನಿಮ್ಮ ತೋಟಕ್ಕೆ ಎಲ್ಲಾದ್ರೂ? ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಜಾಗ ಇರೋದಕ್ಕೆ ಉಣ್ಕತೀವಿ. ಯಾರು ಬಂದ್ರೆ ಪಾಪ ಕೊಡ್ತೀನಿ ಅವರಿಗೆ, ಕೊಟ್ಟಿದ್ದೀನಿ. ಮೇಲ್ಗಡೆ ಒಂದು ತೋಟಕ್ಕೆ ಎಲ್ಲ ಕೊಟ್ಟಿದ್ದೀನಿ. ನೋಡಿ ಇವೆಲ್ಲ ನೋಡಿ, ಹಲಸಿನ ಸಸಿನೂ ಅಷ್ಟೇ ನಾನೇ ಹಾಕಿರೋದು. ನೋಡಿ ಇಷ್ಟು ಉದ್ದ ಬೆಳೆದಿದೆ, ಒಂದು ಕಡೆ ಹಾಕಬೇಕು. ತೆಂಗಿನ ಅಡಿಕೆ ಸಸಿ ನೋಡಿ ಕವರು, ತೋರ್ಸಂದ್ರೆ ಒಂದು ತೆಗೆದು ಹೆಂಗಿದೆ ಅಂತ ಎಲ್ಲ. ನೋಡಿ ಸ್ವಾಮಿ, ಈ ಥರ ಬೆಳಿತೀವಿ. ಇದನ್ನು ಪಾಕೆಟ್ ಬಿಚ್ಚಿಬಿಟ್ಟು ಗುಂಡಿ ಹೊಡೆದು ಕುಂಡ್ರಿಸ್ತೀವಿ. ಇವೆಲ್ಲ ಹಿಂಗೇನೆ. ನೋಡಿ ಇಷ್ಟು ಸೊಸಿನ ನಾನು ಕುಂಡ್ರಿಸಿದ್ರೆ ನೋಡಿ ಈ ಮಟ್ಟಕ್ಕೆ ಬಂದಿದೆ ಸೊಸಿ. ನೋಡಿ ಬನ್ನಿ ಇಲ್ಲಿ ನೋಡಿ, ಬಡ್ಡೆ ನೋಡಿ, ಬಡ್ಡೆ ನೋಡಿ, ದಪ್ಪ ಇದೆ ಬಡ್ಡೆ, ಈ ಸೈಜಲ್ಲಿ ಬರುತ್ತೆ. ಶ್ರಮ ಬಿದ್ದರೆ ಫಲ ಐತೆ ಸ್ವಾಮಿ. ಕಷ್ಟ ಬೀಳಬೇಕು, ಕಷ್ಟ ಬೀಳ್ತಾ ಇದ್ದೀವಾ? ನೋಡಿ ಅಲ್ಲೊಂದು ಎಳ್ಳಿ ಗಿಡ ಕುಂಡಿಸ್ತಿದ್ದೀನಿ. ಎಳ್ಳಿಕಾಯಿ ಇಂಪಾರ್ಟೆಂಟು ಜನಗಳಿಗೆ. ಹೊಟ್ಟೆ ನೋವು, ಗ್ಯಾಸ್ಟಿಕ್ಕು,
ಮತ್ತು ಹೊಟ್ಟೆ ಒಳಗೆ ಕಲ್ಲು ಐತಿ ಅಂತಾರಲ್ಲ, ಈ ಎಳ್ಳಿಕಾಯಿ ಒಂದು ಜ್ಯೂಸ್ ಮಾಡ್ಕೊಂಡು ಕುಡ್ಬಿಡ್ಲಿ, ಎಂಥ ಕಲ್ಲು ಕರ್ಗೋಯ್ತದೆ, ಡಾಕ್ಟರ್ ತಕ್ಕ ಹೋಗೋದೇ ಬೇಕಾಗಿಲ್ಲ. ಚೆನ್ನಾಗಿದೆ ಸ್ವಾಮಿ. ನೋಡಿ ಆ ತೋಟ ಎಲ್ಲ ಕಡೆ ಕೈನಲ್ಲಿ ಎಲ್ಲ ಗೆಣಸಿನ ಕಡ್ಡಿ ಕುಂಡ್ರಿಸಿದ್ದೆ. ನೆನ್ನೆ ಎಲ್ಲ ಕಡ್ದ್ಬಿಟ್ಟು ಮೇಕೆಗಳಿಗೆ ಕೊಟ್ಟೆ. ಹಾಂ ನೋಡಿ ಎಲ್ಲ ಒಟ್ಲು ಚೆನ್ನಾಗಿ ಬಂದವ ನೋಡಿ, ಒಟ್ಲು ಇವೆಲ್ಲ ಒಟ್ಲು ಇಲ್ಲ ಚೆನ್ನಾಗಿ ಮಾಡಿದ್ದೀರ ಬಿಡಿ. 1 ವರ್ಷದ ಸೊಸಿ ಇವು. ಯಾರನ್ನ ಬಂದರೆ ಬರೀ 30 ರೂಪಾಯಿ ನಂಗೆ ಕೊಡ್ತೀನಿ ನಾನು. ಮಂಗಳೂರಂತೆ, ಉಡುಪಿ ಅಂತೆ, ಎಲ್ಲೆಲ್ಲೋ ಹೋಯ್ತಾರೆ, 60 ರೂಪಾಯಿ 50 ರೂಪಾಯಿ ಕೊಡ್ತಾರೆ. ನಮ್ಮ ಹತ್ರ ಬಂದರೆ ಜಾಸ್ತಿ ಸಿಕ್ಕಲ್ಲ, ಒಂದು 100ರಿಂದ 200 ಸೊಸಿ ಕೊಡ್ತೀನಿ ನಾನು, ಬರೀ 30 ರೂಪಾಯಿ ನಂಗೆ ಕೊಡ್ತೀನಿ. ಮುಂಚೆ ಎಲ್ಲ ಅಡಿಕೆ ಅಂದರೆ ಶಿವಮೊಗ್ಗ ಕಡೆನೇ ಜಾಸ್ತಿ ಅಂತ ಹೇಳ್ತಾ ಇದ್ರು, ಈಗ ಈ ಕಡೆ ಸೈಡ್ ನಮ್ಮ ಸೈಡು ಕೂಡ ಹೌದು, ಎಲ್ಲ ಈ ಕಡೆ ಇಂಪ್ರೂವ್ಮೆಂಟ್ ಆಗಿದೆ, ಚೆನ್ನಾಗಿದೆ. ಹಾಂ ನೋಡಿ ಎಲ್ಲ ಸೊಸಿಗಳು ಇದೆಲ್ಲ ಸ್ವಲ್ಪ ಒಂದು ಅದಕ್ಕೆ ಬಂದಾಗ ಉಕ್ಕಿ ಹೊಡ್ಸ್ಬಿಡ್ತೀನಿ. ಉಕ್ಕಿ ಹೊಡ್ಸ್ಬಿಡ್ತೀನಿ ಬನ್ನಿ. ನೋಡಿ ಇದ್ರೊಳು ಕಳೆ ಕೀಳೋದು, ಇದು ಗುದ್ಲಿ, ಇದು ಆರೆಕೋಲು, ಒಂದು ಬಾಣಲಿ, ಗೊಬ್ಬರ ಎಲ್ಲ ಹಾಕೋಕ್ಕೆ ಒಂದು ಸ್ಟೂಲ್ನು ಇಟ್ಕೊಂಡಿದ್ದೀನಿ. ಅಲ್ಲಿ ಕೂತ್ಕೊತೀನಿ ಹಾಕ್ಕೊಂಡು, ಅಡಿಲಿದೆ ಸ್ಟೂಲು ಕಾಣತ್ರ. ನೋಡಿ ಇದರೊಳಗೆಲ್ಲ ನಮ್ಮ ಮೆಟೀರಿಯಲ್, ರಾ ಮೆಟೀರಿಯಲ್ಗಳು ಇಟ್ಕೊಂಡಿದ್ದೀವಿ. ಪೈಪ್ ಕಿತ್ತೋದ್ರೆ ಕಡ್ದೋದ್ರೆ ಅವಕ್ಕೆಲ್ಲ ಚುಚ್ಚಕ್ಕೆ ಐಟಮ್ಗಳು ನೋಡಿ ಇವೆಲ್ಲ ಇದಾವೆ. ಇವು ನೋಡಿ ಇವೆಲ್ಲ ಹನಿ ನೀರಾವರಿಗೆ ಇವೆಲ್ಲ ತರಾವರಿ ಇದೆ, ಇದರೊಳಗೆಲ್ಲ ಇದೆ. ಹಾಂ ನೋಡಿ ಟೇಪು ಏನಾನ ನವಿಲು ಕುಕ್ಬಿಟ್ರೆ ಟೇಪ್ ಹಾಕ್ಬಿಡ್ತೀವಿ. ಕಾಯಿ ಬಿದ್ದವಿಲ್ಲಿ ಹಾಕತ್ತೀವಿ, ಬಾಂಡ್ಲಿ ಒಳಗೆ ಹೊತ್ಕೊಂಡೋಗ್ತೀವಿ. ನೋಡಿ ಈ ಕಲ್ಕಂಬನೆಲ್ಲ ಹಾಕಿ ಇಲ್ಲಿ ಅಟ್ಟಿಗೆ ಮಾಡಿ ಇದ್ರ ಮೇಲೆ ಈಗ ಸೌದೆ ವೇಸ್ಟ್ ಎಲ್ಲ ಅಡಿಕತ್ತೀವಿ. ಹಾಂ ವರ್ಷಕ್ಕೊಂದು ಸತಿ ತೆಗೆದು ತೋಟಕ್ಕೆ ಅಂಡುಬಿಡ್ತೀವಿ. ಒಂದು 2 ಟ್ಯಾಕ್ಟ್ರ್ ಅಷ್ಟು ಆಗತಕ್ಕ ಮಡಿಕತ್ತೀವಿ, ಆಮೇಲೆ ಅಂಡುಬಿಟ್ಟು ಉಕ್ಕಿ ಹೊಡಿಸ್ಬಿಡ್ತೀವಿ. ನೋಡಿ ಎಲ್ಲ ಖಾಲಿಯಾಗಿದೆ. ಹಾಂ 190 kg ಬರುತ್ತೆ 1000ಕ್ಕೆ. ಹನಿ ನೀರಾವರಿ ಮಾಡಿರೋದ್ರಿಂದ. ಅಂದರೆ ನೀವು ಕಾಯಿ ಏನು ಮಾರಲ್ಲ ಅಲ್ಲ? ಇಲ್ಲ, ಕಾಯಿ ಮಾರಲ್ಲ. 50 ರೂಪಾಯಿ 52 ರೂಪಾಯಿ kg ತೂಕ ಐತೆ ಕಾಯಿ. ನಾನು ಆದರೂ ಕೊಬ್ಬರಿನೇ ಮಾರ್ತೀನಿ, ನಾನು ಮಾರಲ್ಲ, ಕಾಯಿ ಮಾತ್ರ ಮಾರಲ್ಲ. ಎಳ್ನೀರು ಮಾರಲ್ಲ ಕಾಯಿ? ಇಲ್ಲ, ಎಳ್ನೀರು ಕಾಯಿ ಮಾರಲ್ಲ. ತುಮಕೂರಲ್ಲಿದ್ದಾಗ ನಾನು ಪಾಪ ಎಲ್ಲರಿಗೂ ತಗೊಂಡೋಗಿ ಕೊಡುವೆ. ನಮ್ಮ ಸ್ನೇಹಿತರಿಗೆಲ್ಲ ಎಳ್ನೀರು ಕೊಡ್ತಿರ್ಲಿಲ್ಲ, ಕಾಯಿ ಹಣ್ಣುಗಾಯಿ ತಗೊಂಡೋಗಿ ಕೊಡುವೆ, ಹಬ್ಬ ಹುಣ್ಣಿಮೆಗಳಿಗೆ ಮತ್ತು ಮನೆಗಳು ಖರ್ಚಿಗೆ ಕೊಡುವೆ. ನೋಡಿ ಎಲ್ಲ ನೀರು ಹಾಯಿಸಿದ್ದೀನಿ, ತನವಾಗಿದೆ. ಅಂದರೆ ನೀರಿಗೇನು ತೊಂದರೆ ಇಲ್ವಲ್ಲ ನಿಮಗೆ? ನೋಡಿ ಇದು ಮೊನ್ನೆ ರೀಸೆಂಟಾಗಿ ಕಟ್ತೆ, ನನ್ನವೇ ಸೊಸಿ ಅಲ್ಲಿ ತೋರಿಸಿದ್ನಲ್ಲ, ಆ ಸೊಸಿ ತಂದು ಕುಂಡ್ರಿಸಿದ್ದೀನಿ. ಸಾಲು ಒಂದು ಸಾಲು ಎಕ್ಸ್ಟ್ರಾ ಇರಲಿ ಅಂತ ಕುಂಡ್ರಿಸ್ತೇ ಓಕೆ. ತೋಟ ತುಂಬ ಚೆನ್ನಾಗಿ ಮಾಡಿದ್ದೀರಾ ಬಿಡಿ. ನೋಡಿ ಇಲ್ಲಿ ಆ ಸೊಸಿ ತಗೊಂಬಂದು ನೆಲಕ್ಕೆ ಹಾಕಿ ಗೆಪ್ಪೆಗೆ ಹಾಕೋಣಂತ ಮಾಡಿದೆ. ಇಲ್ಲಿ ಇಲ್ಲಿ ಸ್ವಲ್ಪ ದೂರ ಹಾಕಿದ್ದೀರಾ? ಇದು ಒಟ್ಲು ಈ ಗೆಪ್ಪೆ ಕೀಳಕ್ಕೆ ಯಾರ ಬಂದರೆ ಕೊಡೋಕ್ಕೆ ಅಂತ ಮಾಡಿದೆ. ಬೆಳ್ಕತಾವು ಇಷ್ಟು ಬೆಳೀತವೆ. ಸ್ವಲ್ಪ ಈ ಮಳೆ ಜಾಸ್ತಿ ಆಗಿ ನೀರಾವರಿ ಜಾಸ್ತಿ ಆಗಿ ಸ್ವಲ್ಪ ನಿಗಾ ಕಮ್ಮಿ ಮಾಡಿದೆ. ಇದನ್ನು ಇಲ್ಲೊಂಚೂರು ಕುಕ್ಕೋದು ಮಾಡೋದು ಗೊಬ್ಬರ ಕೊಡೋದು ಕಮ್ಮಿ ಮಾಡಿದೆ. ಈಗ ನೀರು ಹಾಯಿಸಿದ್ದೀನಿ. ಈಗ ಬಡ್ಡೆಗೆ ಒಂದೊಂಚೂರು ಏನಾನ ಔಷಧಿ ಕೊಟ್ಟರೆ, ಗೊಬ್ಬರ ಕೊಟ್ಟರೆ ಚೆನ್ನಾಗಿ ದಪ್ಪ ಆಯ್ತವೆ. ನೋಡಿ ಹತ್ತು ಕಡೆ ಇರೋದು ಮಧುರಂಗ 1, 2, 3. ಇವು ಬೂದ್ ಬಾಳೆನೋ ಏನೋ ಅಂತ ಹೇಳ್ತೀವಿ. ಅದು ನೋಡಿ ಇದು ಪುಟ್ಟಬಾಳೆ ಸ್ವಾಮಿ. ಇವೆಲ್ಲ ಅವೆಲ್ಲ ಇವೆಲ್ಲ ಪುಟ್ಟಬಾಳೆಗಳು. ಅವು ನೋಡಿ ಹಸಿರು ಹೆಂಗಿದೆ, ತೋಟ ತನುವಾಗಿರುತ್ತೆ. ಇದ್ರ ಮೇಲೆ ನೀರು ಕೊಡ್ತಾ ಇರ್ತೀವಿ, ಹನಿ ನೀರಾವರಿ. ಆಯೋ ನೀರು ಕೊಡ್ತೀವಿ, ಹನಿ ನೀರಾವರಿ ಕೊಡ್ತೀವಿ. ನೋಡಿ ಈ ಮರಕ್ಕೊಂದ್ಸರಿ ಸಿಡ್ಲೊಡ್ದಿತ್ತು, ಬದಿಕೊಂಬಿಡ್ತಿದ್ದು. ನೋಡಿ ಇಲ್ಲಿಂದ ಇತ್ಕಡಿಕೆ ಪಚ್ಚಬಾಳೆ ಅಂತ ಹಾಕಿದ್ದೀನಿ. ನಾನು ನನ್ನ ಮಗ ಇಬ್ಬರೂ ಕಾರಿಂದ ಬರ್ಬೇಕಾದ್ರೆ 2 ರೂಪಾಯಿ ಏನೋ ತಗೊಂಡಿದ್ರು, 5 ರೂಪಾಯಿನೋ ತಗೊಂಡಿದ್ರು ಒಂದೊಂದು ಸೊಸಿ, ಸಣ್ಣ ಸೊಸಿ. ಇವು ಕುಂಡ್ರಿಸಿದ್ದೆ ನೋಡಿ ಇಲ್ಲಿಂದ. ನೋಡಿ ಇವೆಲ್ಲ 7 ಗಿಡ ಕುಂಡ್ರಿಸಿದ್ದೆ. ನೋಡಿ ಇದು ಪಚ್ಚಬಾಳೆ. ಹಾಂ ನೋಡಿ ಪಚ್ಚಬಾಳೆ. ಇಲ್ಲಿ ಬನ್ನಿ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ಇದು ಸೇಮ್ ಅದೇ ಬಾಳೆ, ಪಚ್ಚಬಾಳೆ. ಈಗ ಯಾಲಕ್ಕಿ ಗಿಡ ಗೊತ್ತು ಮಾಡಿದ್ದೀನಿ. ಎಲ್ಲ ಅಡಿಕೆ ಗಿಡದ ಮಧ್ಯಕ್ಕೆ ಏಲಕ್ಕಿ ಕುಂಡ್ರಿಸ್ಬಿಡ್ತೀನಿ. ಮೆಣಸು ಕುಂಡ್ರಿಸು ಅಂದರು, ಮೆಣಸು ಕಾಪಾಡ್ಕೊಳಕ್ಕಾಗಲ್ಲ. ಏಲಕ್ಕಿ ಅದು ಕೆಳಗೆ ಬಿಡುತ್ತೆ, ಬಂದಷ್ಟು ಬರಲಿ, ನಮ್ಮನೆಗೂ ಆಗುತ್ತೆ, ಮಾರಕ್ಕೂ ಆಗುತ್ತೆ. ಏಲಕ್ಕಿ ಗಿಡಕ್ಕೆ ಫೋನ್ ಮಾಡಿ ಹೇಳಿದ್ದೀನಿ, ಬನ್ನಿ ಅಂತ ಹೇಳಿದ್ದಾರೆ. ಅಂದರೆ ಈಗ ಮಧ್ಯದಲ್ಲೆಲ್ಲ ಏಲಕ್ಕಿ ಹಾಕ್ತೀರಾ? ಏನಪ್ಪ ಅಂದರೆ ಈ ಏಲಕ್ಕಿ ಕುಂಡ್ರಿಸಿದಾಗ ನೀರು ಬೇಕು. ನೀರು ಬೇಕಪ್ಪ ಅಂತ ಅಂದರೆ ನಾವು ಸೋಲಾರ್ ಸಿಸ್ಟಮ್ ಮಾಡ್ಕೊಳ್ಳೋಣ. ನಮ್ಮ ಮಗವ್ರು ಹೇಳಿದ್ದಾರೆ, ಸೋಲಾರ್ ಸಿಸ್ಟಮ್ ಮಾಡೋಣ ಅಪ್ಪಾಜಿ,
ಸುಮ್ಮನೆ 2 ಬೋರ್ ಹಾಕಿ ಇದೆಲ್ಲ ಹಾಕಿ ಇಲ್ಲಿ ದಿನಕ್ಕೆ ವಾರದಲ್ಲಿ 2 ದಿವಸ ಮಾತ್ರ ಕರೆಂಟ್ ಕೊಡ್ತಾರೆ ನಮಗೆ. ಇನ್ನು 2 ದಿವಸ ಬೇರೆ ಕಡೆಗೆ ಲೈನ್ ಕೊಡ್ತಾರೆ. ವಾರಕ್ಕೆ 2 ದಿವಸ ನಮಗೆ ನೀರು ಸಿಕ್ಕೋದು 2 ದಿವಸ 3 ದಿವಸ ಸಿಗುತ್ತೆ. ಅಂದರೆ 24/7 ಕರೆಂಟ್ ಇರುತ್ತೆ ಅಲ್ವಾ ಸರ್? ಕರೆಂಟ್ ಇರುತ್ತೆ 24-25 ಬೋರವೆ. ನೀರು ಸಾಕಾಗ್ತಾ ಇಲ್ಲ. ಈಗ ಅದಕ್ಕೆ ನಾವು ಸೋಲಾರ್ ಹಾಕೊಂಬಿಟ್ರೆ ಡೈಲಿ ಹೊಡಿಬೋದಲ್ಲ ನಾವು. ಇಲ್ಲ ಅಂದರೆ ಇನ್ನೊಂದು ಬೋರ್ ಕೊಡಿಸ್ಬೇಕು. ಇಲ್ಲ ಅಂದರೆ ನಾವೇ ಸ್ವಂತ ಒಂದು ಟ್ರಾನ್ಸ್ಫಾರ್ಮ್ ತಂದಿಕ್ಕೋಬೇಕು. ಇಲ್ಲ ಅಂದರೆ ಸೋಲಾರ್ ಮಾಡ್ಕೊಂಬಿಟ್ರೆ ನಮಗೆ ತೊಂದರೆ ಇರೋಲ್ಲ. ಇಲ್ಲೇ ಎಲ್ಲ ನಾವು ಅಂತ ಆರಾಮಾಗಿ ಸೋಲಾರ್ ಇಲ್ಲ ಮನೆ ಮೇಲೆ ಅಲ್ಲಿ ನೋಡಿದ್ರಲ್ಲ ಮನೆ ಮೇಲೆ ಸೋಲಾರ್ ಮಾಡಿಬಿಡೋಣ ಅಂತ ಇದ್ದೀವಿ. ಇರೋ ಬೋರಲ್ಲೇ ಬರೋ ನೀರೇ ಸಾಕು ನಮಗೆ. ನೋಡಿ ರೈತರಿಗೆ ಎಷ್ಟೊಂದು ತೊಂದರೆ ಇದೆ ಅಂತ. ಒಂದು ಬೋರ್ ಆದರೆ 24 ಒಂದು ಟ್ರಾನ್ಸ್ಫಾರ್ಮ್ಗೆ 25-30 ಬೋರ್ ಇರ್ತವೆ. ಓಡಲ್ಲ ಅವಾಗ ಟ್ರಾನ್ಸ್ಫಾರ್ಮ್ ಸುಟ್ಟೋಗುತ್ತೆ. ಇನ್ನು ಅತ್ತಾಗೆ 1 ತಿಂಗಳು 2 ತಿಂಗಳು ಬೇಕು ಅವ್ರು ರಿಪೇರಿ ಮಾಡಿಕೊಡೋಕ್ಕೆ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಸೋಲಾರ್ ಸಿಸ್ಟಮ್ ಮಾಡ್ಕೋಬೇಕು. ಏನೋ ಸುಮಾರಾಗಿ ಮಾಡಿದ್ದೀವ ಸ್ವಾಮಿ? ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀರ. ನೋಡಿ ಆ ಅಡಿಕೆ ಗಿಡನ ನೋಡಿ ನಾನು ಈ ಅಡಿಕೆ ಗಿಡ ಕಟ್ಟಿದೆ. ಇದು ಕಟ್ಟಿದ ಉದ್ದೇಶ ಏನಂದರೆ ಫಸ್ಟು ಒಂದು ಶಾಂಪಲ್ ನೋಡಿ ಆ ಶಾಂಪಲ್ನಿಂದ ಏನು ಆಗ್ಬೋದು, ತೋಟ ಯಾವ ಥರ ಬೆಳಿಬೋದು. ಒಂದು ಅಡಿಕೆ ಗಿಡಕ್ಕೆ 2 ಗೊನೆ ಬಿಟ್ಟರು ಕೂಡ ನಮ್ಮ ಜೀವನ ಆರಾಮಾಗಿ ನಡೆಯುತ್ತೆ. ಇಲ್ಲ, ನಾನು ನೋಡ್ದಂಗೆ ನಿಮ್ಮದೇ ಮೊದಲನೇ ತೋಟ ಅನಿಸುತ್ತೆ. ತೆಂಗಿನ ಮಧ್ಯದಲ್ಲಿ ಅಡಿಕೆ ಹಾಕಿರೋದು. ಇಲ್ಲ, ಬೇರೆ ಕಡೆ ಎಲ್ಲ ಹಾಕಿದ್ದಾರೆ, ನಮ್ಮ ಗ್ರಾಮದಲ್ಲಿ ಯಾರೂ ಮಾಡಿಲ್ಲ. ನೋಡಿ ಆ ತೋಟದೊಳಗಡೆ ಇರೋ ವಾತಾವರಣ ಈ ತೋಟಕ್ಕೆ ಬತ್ತ ವಾತಾವರಣ ಎಷ್ಟು ಚೇಂಜ್ ಆಗ್ತೈತೆ. ಅವಲ್ಲ ಸೊಸೆ, ಅದ್ರ ಜೊತೆ ಕುಂಡಿಸಿರೋ ಸೊಸೆಗಳೆಲ್ಲ ಕೊಟ್ಟಿದ್ದೀನಿ, ಮಾಡಿದ್ದಾರೆ. ಯಾರನ್ನ ಇದ್ದರೆ ಹೇಳಿ, ನನ್ನ ತೋಟದಲ್ಲಿ ನಾನು ಸೊಸೆ ಕೊಡ್ತೀನಿ. ಹಲಸಿನ ಸೊಸೆ ಕೊಡ್ತೀನಿ, ಮಾವಿನ ಸೊಸೆ ಕೊಡ್ತೀನಿ. ಅಡಿಕೆ ಸೊಸಿನೂ ಸಿಗುತ್ತೆ, ತೆಂಗಿನ ಸೊಸಿನೂ ಸಿಗುತ್ತೆ. ತೆಂಗಿನ ಸೊಸೆ, ಅಡಿಕೆ ಸೊಸೆ, ತೆಂಗಿನ ಸೊಸೆ ಕೊಟ್ಟಿದ್ದೀನಿ ನಾನು. ನೋಡಿ ಅವೆಲ್ಲ ಕಟ್ಟಿ ಬೆಳೆದವ್ರೆ. ಯಾರಿಗಾದ್ರೂ ಅಡಿಕೆ ಸೊಸಿ, ತೆಂಗಿನ ಸೊಸಿ ಅಥವಾ ಸಪೋಟ ಸೊಸಿ ಏನಾದರೂ ಬೇಕಿದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನಮಗೆ ಕಾಂಟ್ಯಾಕ್ಟ್. ನನ್ನ ಹೆಸರು MK ಗೋಪಾಲು, ಸನ್ ಆಫ್ ಕಪ್ಪನಯ್ಯ. ನಮ್ಮ ತಾಯಿ ಜವರಮ್ಮ. ನನಗೆ ಒಬ್ಬ ಮಗ, ಒಬ್ಬ ಮಗಳು. ಮಗನಿಗೆ ಮದುವೆ ಆಗೈತೆ, ಮಗಳಿಗೆ ಇವಾಗ ಮದುವೆ ಸೆಟ್ಟಾಗಿದೆ. ನಾನೊಂದು ಸಣ್ಣದೊಂದು ಊರಿನಲ್ಲಿ ಒಂದು ಮನೆ ಕಟ್ಕೊಂಡು ಇಷ್ಟು ತೋಟನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಾವು ಹೀಗೆ ಬೆಳೀತಾ ಬಂದ್ವಿ. ನಮ್ಮ ಊರು ಬಂದು ತುರುವೇಕೆರೆ ತಾಲೂಕು, ಮಾಯಸಂದ್ರ ಹೋಬಳಿ, ಕೋಡಿನಾಗಸಂದ್ರ ಗ್ರಾಮ, ಸ್ವರೋನಹಳ್ಳಿ ಪೋಸ್ಟು, ತುಮಕೂರು ಜಿಲ್ಲೆ. ಫೋನ್ ನಂಬರ್ ಬಂದು 9844384708. ಮಿಸ್ಟರ್ ಗೋಪಾಲ್. ನಮಸ್ಕಾರ ಸ್ವಾಮಿ.